ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾಧವೀಸ್ ಕನ್ನಡ ವ್ಲಾಗ್. ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಶುಕ್ರವಾರ ಬೆಳಗ್ಗೆ ಎದ್ದಿದ ತಕ್ಷಣ ಏನೆಲ್ಲ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ. ಬೆಳಗ್ಗೆ ತಕ್ಷಣ ನಾನು ಭಕ್ತಿ ಚಾನಲ್ ಹಾಕ್ತೀನಿ. ಭಕ್ತಿ ಚಾನಲಲ್ಲಿ ತುಂಬ ಒಳ್ಳೆ ದೇವ್ರ ಸಾಂಗ್ಸ್ ಬರುತ್ತೆ. ಹಾಗಾಗಿ ನಾನು ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣ ದೇವ್ರ ಸಾಂಗ್ಸ್ ಹಾಕ್ತೀನಿ. ದೇವ್ರ ಸಾಂಗ್ಸು ಹಾಕಿದ ತಕ್ಷಣ ನಾನು ಆಚೆ ಕಸ ಗುಡಿಸಿ ಹೊಸ್ಲೆಲ್ಲ ತೊಳೆದು ರಂಗೋಲಿ ಹಾಕೋಕ್ಕೆ ಹೋಗ್ತೀನಿ. ನೋಡಿ, ನೆನ್ನೆ ರಾತ್ರಿ ಅಂತೂ ಗುರುವಾರ ರಾತ್ರಿ ಸಖತ್ ಮಳೆ ಬಂತು. ಹಾಗಾಗಿ ಮಳೆ ಬಂದು ಆಚೆ ಕಡೆ ಎಲ್ಲ ನೀರು ನಿಂತಿದೆ. ಹಾಗಾಗಿ ಇವಾಗ ನಾನು ರಂಗೋಲಿ ಹೊಸಲಿಗೆಲ್ಲ ಹಾಕಿರ್ತೀನಲ್ಲ, ಹೊಸ್ಲ ಹತ್ರ ಮತ್ತು ತುಳಸಿ ಹತ್ರ ಎಲ್ಲ, ಅದನ್ನು ಅಲ್ಲಲ್ಲೇ ಗುಡಿಸ್ಕೊಂಡು ಮರದಲ್ಲಿ ಎತ್ತಿಬಿಡ್ತೀನಿ. ಯಾಕಂದರೆ ಅದನ್ನು ಹಂಗೆ ಗುಡಿಸ್ಕೊಂಡು ನಾವು ಎಲ್ಲಿವರೆಗೂ ಹೋಗ್ತೀವೋ ಅಲ್ಲಿವರೆಗೂ ಗುಡಿಸ್ಕೊಂಡು ಹೋದರೆ ಅದು ಹಾಗಾಗಿ ವೈಟ್ ಮಾರ್ಕ್ ಆಗುತ್ತೆ. ಆವಾಗ ತಿರ್ಗಾ ನಾವು ಅಲ್ಲೆಲ್ಲ ಗುಡಿಸಿ ಒರ್ಸೋಕ್ಕೆ ಹೋದಾಗ ಅದು ವೈಟ್ ಮಾರ್ಕ್ ಹಾಗೆ ಉಳಿದೋಗುತ್ತೆ. ಅದಕ್ಕೆ ನಾನು ಅಲ್ಲಲ್ಲೇ ಗುಡಿಸಿ ರಂಗೋಲಿನ ಎತ್ತಿಬಿಡ್ತೀನಿ. ಈಗ ನೀರೆಲ್ಲ ನಿಂತಿತ್ತಲ್ಲ, ಅದನ್ನೆಲ್ಲ ನೀರನ್ನ ತಳ್ಕೊತಾ ಇದ್ದೀನಿ ಸ್ಕ್ರಬ್ಬರಿಂದ. ತುಂಬ ನೀರು ನಿಂತ್ಕೊಂಡ್ಬಿಡುತ್ತೆ. ಜೋರಾಗಿ ಏನಾದರೂ ಮಳೆ ಬಂತು ಅಂದರೆ ಅಲ್ಲೆಲ್ಲ ತುಂಬ ನೀರು ನಿಂತ್ಕೊಂಡ್ಬಿಡುತ್ತೆ. ಗ್ರಾನೈಟ್ ಬೇರೆ ಅಲ್ವಾ, ನಡೆಯೋವಾಗ ಮಾಡೋವಾಗೆಲ್ಲ ಕಿಡ್ಡಾಗಿ ಜಾರು ಬೀಳ್ತೀವಿ. ನಾನು ಆಗಲೇ 2 ಸತಿ ಬಿದ್ದಿದ್ದೀನಿ. ಆ ಥರ ತುಂಬ ಜಾರುತ್ತೆ. ಜಾರಿದಾಗ ಸೊಂಟಕ್ಕೆ ಏನಾದರೂ, ನನಗಂತೂ ಸೊಂಟಕ್ಕೆ ಏಟು ಬಿದ್ದಿದೆ. ಹಾಗಾಗಿ ಏನು ಮಾಡ್ತೀವಿ, ಮಳೆ ಬಂದಿದ್ದ ತಕ್ಷಣ ಅದು ನೀರು ನಿಂತಿದ್ರೆ ಫಸ್ಟು ತಳ್ಳಿಬಿಟ್ಟು ಒರೆಸ್ಬಿಡ್ತೀನಿ. ಈಗ ಹೊಸ್ಲೆಲ್ಲ ತೊಳೆದಾಗಿದೆ. ಹೊಸಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಮತ್ತು ಹೊಸಲು ಮುಂದೆ ಸ್ವಲ್ಪ ಅರಿಶಿನನೂ ಹಚ್ಕೊಂಡು ಅದ್ರ ಮೇಲೆ ನಾನು ರಂಗೋಲಿ ಹಾಕ್ತೀನಿ. ನಾನು ಆ ಥರನೇ ಮಾಡೋದು ಶುಕ್ರವಾರ ಮತ್ತು ಹಬ್ಬಗಳಲ್ಲೆಲ್ಲ. ಮತ್ತು ವೈಭವ ಲಕ್ಷ್ಮಿ ಪೂಜೆ ಮಾಡೋವಾಗಲೂ ಅಷ್ಟೇ, ನಾನು ಅರಿಶಿನ ಎಲ್ಲ ಹಚ್ಬಿಟ್ಟು ಕೆಳಗಡೆನೂ ರಂಗೋಲಿ ಎಲ್ಲ ಹಾಕ್ತೀನೋ ಅಲ್ಲಿನೂ ಅರಿಶಿನ ಹಚ್ಬಿಟ್ಟು ರಂಗೋಲಿ ಹಾಕ್ತೀನಿ. ನಾನು ಬೆಳಗ್ಗೆನೇ ಯಾಕೆ ದೇವ್ರ ಸಾಂಗ್ಸ್ ಹಾಕ್ತೀನಿ ಅಂದರೆ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ. ಹಾಗಾಗಿ ನಾನು ಬೆಳಗ್ಗೆ ತಕ್ಷಣವೇ ದೇವ್ರ ಸಾಂಗ್ಸ್ ಹಾಕ್ಬಿಡ್ತೀನಿ. ಆವಾಗ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಕೇಳ್ತಾನೆ ಕೆಲಸ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಅರಿಶಿನ ಹಚ್ತಾಯಿದ್ದೀನಿ. ಅರಿಶಿನ ಹಚ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಡ್ತೀನಿ. ಮತ್ತು ರಂಗೋಲಿ ಶುಕ್ರವಾರ ವೈಟ್ ರಂಗೋಲಿ ಜೊತೆ ಸ್ವಲ್ಪ ಕೆಮ್ಮಣ್ಣು ಹಾಕ್ತೀನಿ. ಒಂದೊಂದು ಸತಿ ಕಲರ್ ರಂಗೋಲಿನೂ ಹಾಕ್ತೀನಿ. ಹೇಗೆ ಅಡ್ಜಸ್ಟ್ ಆಗುತ್ತೋ ಹಾಗೆ ಹಾಕ್ಕೊತೀನಿ. ಯಾಕಂದರೆ ಗುರುವಾರ ಜಾಸ್ತಿ ಬಂದಿತ್ತಲ್ಲ, ತುಂಬ ಥಂಡಿಯಾಗಿತ್ತು. ಹಾಗಾಗಿ ಆಚೆ ತುಂಬಾ ಹಿಮ ಆಗಿತ್ತು. ಹಾಗಾಗಿ ತುಂಬ ಥಂಡಿ ಇರ್ತಿತ್ತಲ್ಲ, ಬೇಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೇಗ ಮಾಡ್ತಾಯಿದ್ದೆ. ತುಂಬ ಸಿಂಪಲ್ಲಾಗೆ ಹಾಕಿದ್ದೀನಿ ರಂಗೋಲಿ. ಇವತ್ತು ಜಾಸ್ತಿ ಏನು ಗ್ರ್ಯಾಂಡಾಗಿ ಹಾಕಿಲ್ಲ. ಶುಕ್ರವಾರ ಬೇಗ ಎದ್ದು ಬೇಗ ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ಶುಕ್ರವಾರ ಮತ್ತು ವಾರಗಳ ದಿವಸ ಎಲ್ಲ ಬೇಗ ಎದ್ದು ಬೇಗ ಪೂಜೆ ಮಾಡಿಬಿಡ್ತೀನಿ. ಮತ್ತು ಬೇಗ ಕೆಲಸಗಳು ಆಗಿಬಿಡುತ್ತೆ. ಕೆಲಸ ಬೇಗ ಆಗಿ ಪೂಜೆ ಬೇಗ ಆದರೆ ಏನೋ ಮನಸ್ಸಿಗೆ ಒಂಥರ ಸಮಾಧಾನವಾಗಿರುತ್ತೆ. ಆವತ್ತಿನ ದಿವಸ ಎಲ್ಲ ಒಂಥರ ಏನೋ ಸಮಾಧಾನವಾಗಿರುತ್ತೆ. ಹಾಗಾಗಿ ಬೇಗ ಕೆಲಸ ಎಲ್ಲ ಮಾಡಿಕೊಂಡು ಬೇಗ ಎಲ್ಲ ಮುಗಿಸ್ಬಿಡ್ತೀನಿ. ಆಚೆ ಎದ್ದಿದ ತಕ್ಷಣ ಒಳಗಡೆ ಕೆಲಸ ಮಾಡ್ಕೊತೀನಿ. ಫಸ್ಟು ಆಚೆ ಎಲ್ಲ ಗುಡಿಸಿ ಒರೆಸಾದ್ಮೇಲೆ ಒಳಗಡೆ ಕಸ ಗುಡಿಸ್ಕೊಂಡು ಒರೆಸ್ಕೊಂಡ್ಬಿಡ್ತೀನಿ. ಒರೆಸಾದ್ಮೇಲೆ ನಾನು ಟಿಫನ್ ಮಾಡೋಕ್ಕೆ ಹೋಗ್ತೀನಿ. ಟಿಫನ್ ಮಾಡಿದ ತಕ್ಷಣ ಮತ್ತು ಹುಡುಗರಿಗೆಲ್ಲ ಟಿಫನ್ ಎಲ್ಲ ಇಕ್ಕೊಟ್ಟು ಅವ್ರಿಗೆ ಟಿಫನ್ ಎಲ್ಲ ಕಟ್ಕೊಟ್ಬಿಟ್ಟು ನಾನು ಸ್ನಾನಕ್ಕೆ ಹೋಗ್ತೀನಿ. ಮತ್ತು ನಾನು ದೇವ್ರ ಮನೆಯಲ್ಲಿ ಹೊಸಲಿಗೆ ಮತ್ತು ದೇವ್ರ ಕಳಶ ಎಲ್ಲ ಇಡ್ತೀನಲ್ಲ, ಅದ್ರ ಕೆಳಗಡೆ ಎಲ್ಲ ನಾನು ರಂಗೋಲಿ ಪುಡಿಯಿಂದ ಮತ್ತು ಚಾಪೀಸಿಂದ ಹಾಕಲ್ಲ, ರಂಗೋಲಿನ ಅಕ್ಕಿ ಹಸಿಟ್ಟಿಂದ ಹಾಕ್ಕೊತೀನಿ. ನಾನು ಅವಾಗೂ ಅಷ್ಟೇ
ಅಕ್ಕಿ ಹಸಿಟ್ಟಿಂದನೇ ಹಾಕ್ತೀನಿ. ರಂಗೋಲಿ ಪುಡಿಯಿಂದ ಮತ್ತು ಚಾಪೀಸಿಂದ ಅಲ್ಲ, ನಾನು ಅಕ್ಕಿ ಹಸಿಟ್ಟಿಂದನೇ ಹಾಕೋದು. ನಾವು ಬೆಳಗ್ಗೆನೇ ಎದ್ದಿದ ತಕ್ಷಣ ಮನೆ ಮುಂದೆ ಹೊಸ್ಲೆಲ್ಲ ತೊಳೆದು ರಂಗೋಲಿ ಹಾಕೋದ್ರಿಂದ ತುಂಬ ಒಳ್ಳೆಯದು. ನೋಡಿ, ಈಗ ತುಳಸಿ ಮುಂದೆನೂ ಎಲ್ಲ ಅರಿಶಿನ ಸಾರಿಸ್ಬಿಟ್ಟು ಅದ್ರ ಮೇಲೆ ರಂಗೋಲಿ ಬಿಡ್ತೀನಿ. ನನ್ನ ರಂಗೋಲಿ ಏನಾದರೂ ನಿಮ್ಗೆ ಇಷ್ಟ ಆದರೆ, ಇನ್ನೂ ಚಿಕ್ಕ ಚಿಕ್ಕ ರಂಗೋಲಿಗಳು ಬೇಕು ಅಂದರೆ ನನಗೆ ಕಮೆಂಟ್ಸ್ ಮಾಡಿ, ಹಾಕಿ ತೋರಿಸ್ತೀನಿ. ನೋಡಿ, ಈಗ ತುಳಸಿ ಮುಂದೆನೂ ರಂಗೋಲಿ ಹಾಕಿದ್ದಾಗಿದೆ. ಈಗ ಒಳಗಡೆ ಕೆಲಸ ಮಾಡ್ಕೊಳಕ್ಕೆ ಹೋಗ್ತೀನಿ. ಈಗ ನೋಡಿ, ಆಚೆ ಕಡೆ ವೆದರ್ ಹೇಗಿದೆ ಅಂತ ಫುಲ್ಲು ಮಂಜಾಗಿದೆ. ನಮ್ಮ ಕಿಚನ್ನಿಂದ ಕಿಟಕಿಯಲ್ಲಿ ಕಾಣಿಸ್ತಾ ಇರೋದು ಇದು. ಎಷ್ಟು ಮಂಜಾಗಿದೆ. ಶುಕ್ರವಾರ ಬೆಳಗ್ಗೆ ಅಂತೂ ವೆದರ್ ತುಂಬ ಚೆನ್ನಾಗಿತ್ತು, ಆದರೆ ತುಂಬ ಕೋಲ್ಡ್ ಇತ್ತು. ಆ ಕಿಟಕಿಯಿಂದ ವೆದರ್ ನೋಡ್ಕೊತಾನೆ ಟಿಫನ್ ಎಲ್ಲ ಮಾಡಿ ಎಲ್ಲ ಮುಗಿಸ್ಬಿಟ್ಟೆ. ಕಿಚನ್ದು ಎಲ್ಲ ಕೆಲಸನೂ ಮುಗೀತು. ಪೂಜೆನೂ ಆಗೋಯ್ತು. ಪೂಜೆನೂ ಒಂದು 7:30, 7:45ಗೆಲ್ಲ ಪೂಜೆನೂ ಆಗೋಯ್ತು. ನೋಡಿ, ಪೂಜೆ ಎಲ್ಲ ಆಗಿದೆ. ನಾವು ನೈವೇದ್ಯಕ್ಕೆ ಬಾಳೆಹಣ್ಣು ಇಡ್ತೀವಿ, ಮಿಕ್ಕಿದ ದಿವಸ ಹಾಲು ಇಕ್ತೀವಿ. ನೋಡಿ, ಒಂದು ಸತಿ ತೋರಿಸ್ತೀನಿ. ಎಲ್ಲ ಪೂಜೆ ಎಲ್ಲ ಮುಗ್ದೋಗಿದೆ. ನಾನು ನಿಮಗೆ ಒಂದು 8:30ಗೆ ತೋರಿಸ್ತಾ ಇದ್ದೀನಿ. ಹುಡುಗರು ಎಲ್ಲರೂ ಕಾಲೇಜ್ಗೂ ಸ್ಕೂಲ್ಗೆಲ್ಲ ಹೋದ್ಮೇಲೆ. ನೋಡಿ, ಈಗ ಟೈಮು ಒಂದು 8:15 ಆಗಿದೆ. ಪೂಜೆ ಎಲ್ಲ ಮುಗಿದು ಅಡುಗೆ ಟಿಫನ್ ಎಲ್ಲ ಆಗಿದೆ. ಟಿಫನ್ ಎಲ್ಲ ಆಗಿ ಕೆಲಸ ಎಲ್ಲ ಆಗಿದೆ. ಮತ್ತು ಅವ್ರು ಟಿಫನ್ ತಿಂದಿರೋ ಸ್ವಲ್ಪ ಸಾಮಾನು ಮಾತ್ರ. ನೋಡಿ, ಕಿಚನ್ ಕೌಂಟರ್ ಎಲ್ಲ ಕ್ಲೀನಾಗಿದೆ. 1-2 ತಟ್ಟೆ, ಒಂದು ಬಟ್ಟಲು ಬಿದ್ದಿದೆ, ಅದನ್ನು ತೊಳ್ಕೊಂಬಿಟ್ಟು ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ತೀನಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ನಿಮಗೆ ಟಿಫನ್ಗೆ ಪಲಾವ್ ಮಾಡಿ.